ರಾಮು ಆನೆ, ದಯವಿಟ್ಟು ನಿಲ್ಸು ಕಣಪ್ಪ, ನನ್ನ ಗೂಡಿದೆ, ನಿಲ್ಸು, ಬಿದ್ದೋಗುತ್ತೆ. ನೀನು ಬೇರೆ ಮರದ ಮೇಲೆ ಗೂಡು ಮಾಡ್ಕೋ, ನಾನೀಗ ನಿಲ್ಸಕ್ಕಾಗಲ್ಲ. ನಾನೀ ಮರನ ಬೀಳ್ಸೋದೆ. ಒಂದು ಕಾಡಲ್ಲಿ ತುಂಬಾನೇ ಮೋಸವಾದ ರಾಮು ಆನೆ ಒಬ್ಬ ಇದ್ದ. ಅವನು ತುಂಬಾನೇ ಕ್ರೂರವಾಗಿದ್ದ. ಅವನಿಗೆ ಮರಗಳನ್ನು ಬೀಳ್ಸೋದಂದ್ರೆ ತುಂಬಾ ಇಷ್ಟ. ಅದು ಕೂಡ ಪಕ್ಷಿಗಳ ಮನೆಗಳು ಇರುವ ಮರಗಳನ್ನು ಬೀಳ್ಸೋದಂದ್ರೆ ತುಂಬಾನೇ ಇಷ್ಟ. ಅರೆ ರಾಮೋನೆ, ಸ್ವಲ್ಪ ಹೊತ್ತು ಸುಮ್ನೆ ಇರು, ನನ್ನ ಗೂಡು ಕೆಳಗಡೆ ಬಿದ್ಬಿಡುತ್ತೆ, ನಾನು ಬಿದ್ಬಿಡ್ತೀನಿ. ನನ್ನನ್ನು ತಡಿಬೇಡ, ನನಗೆ ಮರ ಬೀಳಿಸ್ಬೇಕು. ನಿನ್ನ ಗೂಡಿಂದ ನನಗೇನಲ್ಲ. ಟೀನು ಎಷ್ಟು ಹೇಳಿದ್ರೂ ಆ ರಾಮು ಆನೆ ಕೇಳೋದೇ ಇಲ್ಲ. ಕೊನೆಗೆ ಪಾಪ ಅವನ ಗೂಡು ಸಮೇತ ಕೆಳಗಡೆ ಬೀಳ್ತಾನೆ. ಅವನು ನಗ್ತಾ ಅಲ್ಲಿಂದ ಹೋಗ್ಬಿಡ್ತಾನೆ. ಟೀನು ಪಕ್ಷಿ ಮರದ ಮೇಲೆ ಹತ್ತಿ ಅಳ್ತಿರುತ್ತೆ. ಇದೇ ರೀತಿ ಎಲ್ಲಾ ಪಕ್ಷಿಗಳು ಇರುವ ಮರಗಳನ್ನು ಕೆಳಗಡೆ ಬೀಳ್ಸೋದೆ ಅವನ ಕೆಲಸವಾಗಿತ್ತು. ಅದೇ ಕಾಡಲ್ಲಿ ಅಂಗವಿಕಲ ಗಿಳಿ ಒಂದು ವಾಸಿಸುತ್ತಿತ್ತು. ಅದಕ್ಕೆ ಗೂಡಂತ ಏನೂ ಇದ್ದಿಲ್ಲ. ಅದರ ಬಳಿ ಕಾಲು ಕಾಗೆ ಬಂದು ಈಗಂತ ಹೇಳತ್ತೆ, ಮಿಟ್ಟು, ಹೇಗಿದೀಯಾ? ಹಾ, ನಾನ್ ಆರಾಮಾಗಿದ್ದೀನಿ. ನೀನೇಗಿದೀಯಾ? ನಾನ್ ಆರಾಮು. ಮತ್ತೆ ಹೇಳು, ಈ ಮರದಲ್ಲಿ ಏನ್ ಮಾಡ್ತಿದ್ದೀಯಾ? ನಾನ್ ಅನ್ಕೊಳ್ತಿದ್ದೆ ಈ ಮರದ ಮೇಲೆ ನನ್ನ ಗೂಡನ್ ಮಾಡೋಣ ಅಂತ. ಆದ್ರೆ ನಾನಂತೂ ಅಪಾಯಿಜ ಅಲ್ವಾ, ನಾನು ಹೇಗ್ ಮಾಡೋದು? ನೀನ್ ಬಂದದ್ದು ಒಳ್ಳೇದಾಯ್ತು. ನನಗೆ ಸಹಾಯ ಮಾಡ್ತೀಯಾ? ಅರೆ ಅದು ನನಗೆ ನನ್ನ ಪ್ರೇಯಸಿ ಒಟ್ಟಿಗೆ ಹೋಗ್ಬೇಕು. ಹೋಗ್ಲಿಲ್ಲ ಅಂದ್ರೆ ಕೋಪ ಪಡ್ತಾಳೆ. ಹೌದಾ? ಅದ್ ಹೇಳೋದನ್ನ ಅಲ್ಲೇ ಬಿಟ್ಬಿಟ್ಟು ಅದ್ ಅಲ್ಲಿಂದ ಹೋಗ್ಬಿಡುತ್ತೆ. ಏ ದೇವ್ರೆ, ನನ್ನನ್ನು ಯಾಕೆ ಅಂಗವಿಕಲ ಮಾಡದೆ ನೀನು? ನಾನು ಹೇಗೆ ಗೂಡು ಕಟ್ಲಿ? ತಿಂಗ್ಳುಗಟ್ಲೆ ಆಗತ್ತದು. ಮಿಟ್ಟು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಆಮೇಲೆ ಅವನಿಗೋಸ್ಕರ ಗೂಡು ಕಟ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಅವನು ತುಂಬಾನೇ ಧೈರ್ಯದಿಂದ ಕಷ್ಟಪಟ್ಟು ಅವನ ಗೂಡನ್ನು ಕಟ್ಟಕ್ ಶುರು ಮಾಡ್ತಾನೆ. ಒಂದು 30 ದಿನ ಆಗತ್ತೆ ಅದಕ್ಕೆ ಮನೆ ಕಟ್ಟಕ್ಕೆ. ಈ ರೀತಿ ಒಂದು 30 ದಿನದಲ್ಲೇ ಅದಕ್ಕೋಸ್ಕರ ಒಂದು ಗೂಡನ್ನು ತಯಾರು ಮಾಡ್ಕೊಳ್ಳುತ್ತೆ. ಹಬ್ಬ, ಅಯ್ಯೋ, ನನ್ನ ಗೂಡು ಕೊನೆಗೂ ಆಯ್ತೀಗ. ಅದು ಕಟ್ಕೊಂಡಿರುವ ಗೂಡಲ್ಲಿ ಕುತ್ಕೊಂಡಿದ ತಕ್ಷಣ ಅದರ ಮುಖದ ಮೇಲೆ ಏನೋ ಒಂದು ಗೊತ್ತಿಲ್ಲದೆ ಇರುವ ಒಂದು ಸಂತೋಷ. ಈ ವಿಷಯ ಗೊತ್ತಾಗಿದ ತಕ್ಷಣ ಜಂತುಗಳು, ಪಕ್ಷಿಗಳು ಅದನ್ನ ನೋಡಕ್ಕಂತ ಬರ್ತವೆ. ವಾಹ್ ಮಿಟ್ಟು, ನೀನು ಪ್ರೂವ್ ಮಾಡಿದ್ಯಾ. ನಮಗೆ ಯಾವೊಂದು ಸಮಸ್ಯೆ ಆಗಿದ್ರು ನಾವು ಧೈರ್ಯದಿಂದ, ನಂಬಿಕೆಯಿಂದ ಪ್ರಯತ್ನ ಪಟ್ರೆ ಖಂಡಿತ ಏನಾಗ್ಲಿ ಸಾಧಿಸಬಹುದು ಅಂತ. ಈ ರೀತಿ ಎಲ್ಲಾ ಜಂತುಗಳು ಅದನ್ನ ಹೊಗಳಕ್ಕೆ ಶುರು ಮಾಡ್ತವೆ. ಆಮೇಲೆ ಅವ್ರು ಎಲ್ಲರೂ ಸಾಯಂಕಾಲ ಆಗಿದ ತಕ್ಷಣ ಅಲ್ಲಿಂದ ಹೋಗ್ಬಿಡ್ತಾರೆ. ಆ ದಿನ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡುತ್ತೆ ಮಿಟ್ಟು. ಮಾರನೇ ದಿನ ಏನೋ ವಿಚಿತ್ರವಾದ ಧುರುಮ್ ಧುರುಮ್ ಅಂತ ಶಬ್ದಗಳೊಂದಿಗೆ ಅದು ಎದ್ದೇಳುತ್ತೆ. ಅರೆ, ಇದೇನಾಗ್ತಾ ಇದೆ? ಅಯ್ಯೋ, ಭೂಕಂಪ ಏನೋ ಅಲ್ಲ ಅಲ್ವಾ? ಅದು ಅದರ ಗೂಡಿನಿಂದ ಆಚೆ ಬಂದು ನೋಡುತ್ತೆ. ರಾಮು ಆನೆ ಆ ಮರವನ್ನು ಬೀಳಿಸ್ತಾ ಇರುತ್ತೆ. ರಾಮು ಆನೆ, ದಯವಿಟ್ಟು ನಿಲ್ಸು ಕಣಪ್ಪ, ನನ್ನ ಗೂಡಿದೆ, ನಿಲ್ಸು, ಬಿದ್ದೋಗುತ್ತೆ. ನೀನು ಬೇರೆ ಮರದ ಮೇಲೆ ಗೂಡು ಮಾಡ್ಕೋ, ನಾನೀಗ ನಿಲ್ಸಕ್ಕಾಗಲ್ಲ. ನಾನೀ ಮರನ ಬೀಳ್ಸೋದೆ. ಆಮೇಲೆ ಅಲ್ಲಿಗೆ ಎಲ್ಲಾ ಜಂತುಗಳು ಬಂದ್ಬಿಡ್ತವೆ. ಆ ಮರದೊಂದಿಗೆ ಮಿಟ್ಟುವಿನ ಗೂಡು ಕೂಡ ಕೆಳಗಡೆ ಬಿದ್ದು ಚೂರ್ ಚೂರಾಗ್ಬಿಡುತ್ತೆ. ಅದ್ ನೋಡು ಮಿಟ್ಟುಗೆ ತುಂಬಾ ಬೇಜಾರಾಗತ್ತೆ. ದುಷ್ಟ ಆನೆ, ನಾನೊಬ್ಬ ಅಂಗವಿಕಲ ಕಣೋ. ನಾನಿದನ್ನ 1 ತಿಂಗಳು ಕಷ್ಟಪಟ್ಟು ಮಾಡಿದ್ದೆ. ನೀನು ಒಂದು ಕೇಳಲಿಲ್ಲ, ಇದನ್ನ ಬೀಳ್ಸ್ಬಿಟ್ಟೆ. ಅರೆ ಅರೆ, ನಾನಂತೂ ಎಲ್ಲಾ ಪಕ್ಷಿಗಳಿಗೆ ಹೇಳ್ತೀನಿ, ನಿಮ್ಮ ಗೂಡನ್ನ ಗಟ್ಟಿ ಮಾಡಿ ಅಂತ. ಮರ ಬಿದ್ರೆ ಮುರಿಬಾರ್ದದು. ನೀವು ಸರಿಯಾದ ಜಾಗಕ್ಕೆ ತಕೊಂಡೋಗಿ. ಹೀಗೆ ನೀವು ಮಾಡ್ತಾ ಇದ್ರೆ ನಾನು ಮರ ಬೀಳಿಸುವಾಗ ನಿಮ್ಮ ಗೂಡು ಮುರಿದು ಹೋಗುತ್ತೆ ಅಲ್ವಾ?
ಅವತ್ತಿನಿಂದ 2 ದಿನದವರೆಗೂ ಮಿಟ್ಟು ಯಾರಿಗೂ ಕಾಣಿಸ್ಕೊಂಡೇ ಇರ್ಲಿಲ್ಲ. ಹೀಗಿದ್ದಾಗ ಒಂದಿನ ಸೋನು ಪಾರಿವಾಳ ಕಾಡಲ್ಲಿ ಬಂದು ಏನೋ ಒಂದು ವಿಷಯವನ್ನು ಎಲ್ಲರಿಗೂ ಹೇಳುತ್ತೆ. ಮಿಟ್ಟು ಭೂತ ಆಗಿದ್ದಾನೆ, ಅವನ ಆತ್ಮ ತಿರುಗಾಡ್ತಿದೆ, ಎಲ್ಲ ಪ್ರಾಣಿಗಳು ಜಾಗ್ರತೆಯಿಂದ ಇರಿ. ಮೆತ್ತಗೆ ಈ ವಿಷಯ ಕಾಡಲ್ಲಿ ಎಲ್ಲರಿಗೂ ಗೊತ್ತಾಗತ್ತೆ. ಕೊನೆಗೆ ರಾಮು ಆನೆಗೆ ಕೂಡ ಗೊತ್ತಾಗತ್ತೆ. ಮಿಟ್ಟು ಎಲ್ಲೋ ಓಡೋಗಿದ್ದಾನೆ. ಮತ್ತೆ ಇವನಂತೂ ಆತ್ಮ ಗೀತ್ಮ ಅಂತ ಬಾಯಿಗೆ ಬಂದಾಗ ಹೇಳ್ತೀಯಾನೆ. ನನಗಂತೂ ಏನಿಲ್ಲ. ಮಾರನೇ ದಿನ ಬೆಳಗ್ಗೆ ರಾಮು ಆನೆ ಆ ನದಿಯ ಬಳಿ ಹೋಗ್ತಾನೆ. ಅಲ್ಲಿ ಆಲ್ರೆಡಿ ತುಂಬಾ ಜಂತುಗಳು ಇದ್ವು. ಅರೆ, ಇಲ್ಲಂತೂ ಸಪೂರ ಮರಗಳಿವೆ. ಬೀಳ್ಸೋಕೆ ಮಜಾನೇ ಬರಲ್ಲ. ಮರಗಳನ್ನು ಬೀಳ್ಸೋದು ನೀನು ಬಿಟ್ಬಿಡು ರಾಮು ಆನೆ, ಇಲ್ಲ ಅಂದ್ರೆ ಗಿಳಿಯ ಆತ್ಮ ನಿನ್ನ ಬಿಡೋದೇ ಇಲ್ಲ. ಮಿಟ್ಟುನ ಆತ್ಮನ. ಹಂಗಂತ ಹೇಳಿ ಅವನು ಮೇನನ ಗೂಡಿತ್ತಲ್ವಾ, ಅದೇ ಮರವನ್ನು ಬೀಳ್ಸಕ್ಕೆ ಶುರು ಮಾಡ್ತಾನೆ. ಮುರ್ದೋಗು. ಅರೆ ರಾಮು ಆನೆ, ನನ್ನ ಗೂಡಿರುವ ಆ ಮರವನ್ನೇ ಯಾಕೆ ಬೀಳಿಸ್ತಿದ್ಯಾ? ನೀನೇ ಹೇಳಿದ್ದಲ್ವಾ ಮಿಟ್ಟುನ ಆತ್ಮ ಬರುತ್ತೆ ಅಂತ. ಕರಿ ಅವನ ಆತ್ಮನ. ಹಂಗಂತ ಹೇಳಿ ಅವನು ಆ ಮರವನ್ನು ಬೀಳ್ಸಕ್ಕೆ ಶುರು ಮಾಡ್ತಾನೆ. ರಾಮು ಆನೆ, ನಿಲ್ಸು. ನೀನೇ ಹೇಳಿದ್ದಲ್ವಾ ಮಿಟ್ಟುನ. ಆಗ ಎಲ್ಲರೂ ನೋಡ್ತಾರೆ, ಅದೇ ಮರದ ಮೇಲೆ ಮಿಟ್ಟು ಬಂದು ಕೂತಿರ್ತಾನೆ. ನಿನ್ನ ಇದೇ ಕೆಲ್ಸದಿಂದ ನನ್ನ ಗೂಡು ಮುರಿದಿತ್ತು, ಅದ್ರಿಂದ ನನ್ನ ಜೀವ ಹೋಗಿತ್ತು. ನೀನೀಗ ನಿಲ್ಸ್ಲಿಲ್ಲ ಅಂದ್ರೆ ನಿನಗೆ ಈಗ್ಲೇ ಶಿಕ್ಷೆ ಕೊಡ್ತೀನಿ ನಾನು. ಓಹೋ, ಸತ್ತೋಗಿದ್ಯಾ? ನನ್ನೆದುರಿಗೆ ನಿನ್ನ ಆತ್ಮ ಇದೆಯಾ? ಸರಿ, ಹಾಗಾದ್ರೆ ನನಗೆ ಪಾಠ ಕಲ್ಸಪ್ಪ. ನೀನು ರಿಕ್ವೆಸ್ಟ್ ಯಾಕೆ ಮಾಡ್ತಿದ್ಯಾ? ಸರಿ, ಹಾಗಾದ್ರೆ ಈಗ ನೋಡು. ಅವ್ನು ಹಂಗ್ ಅಂದಿದ ತಕ್ಷಣ ರಾಮು ಆನೆ ಹಂಗೆ ಗಾಳಿಯಲ್ಲಿ ಮೇಲೆ ಎದ್ದೊಳ್ತಾನೆ. ಓ, ನಾನು ಹೇಗೆ ಗಾಳಿಲಿ ಹಾರ್ತಾ ಇದ್ದೀನಿ? ಅದನ್ನು ನೋಡಿ ಎಲ್ಲರೂ ತುಂಬಾ ಶಾಕ್ ಆಗ್ತಾರೆ. ರಾಮು ಆನೆ ಹಂಗೆ ಹಾರ್ಕೊಂಡು ಹೋಗ್ತಾನೆ. ಹಂಗೆ ಮಧ್ಯದಲ್ಲಿ ಹೋಗಿ ನಿಂತ್ಕೋತಾನೆ. ಈಗ ನಾನು ನಿನ್ನ ನೀರಲ್ಲಿ ಬಿಡ್ತೀನಿ. ಇಲ್ಲೇ ಮುಳುಗಿ ಸತ್ತೋಗ್ತೀಯ ನೀನು. ಅರೆ ಮಿಟ್ಟು, ಕ್ಷಮಿಸ್ಬಿಡಪ್ಪ. ದೊಡ್ಡ ತಪ್ಪಾಯ್ತು ನಂದು. ಕ್ಷಮಿಸ್ಬಿಡು. ನಾನ್ ನಿನ್ನ ಗೂಡನ್ನ ತುಳಿಬಾರ್ದಿತ್ತು. ನಾನು ಯಾಕೆ ನನ್ ಬಿಡ್ಲಿ? ನೀನು ಸಾಯ್ಲೇಬೇಕು. ನಾನು ನಿನ್ನನ್ನಂತೂ ಹಿಂದೆ ತರಕ್ಕಾಗಲ್ಲ. ಆದ್ರೆ ಪ್ರಾಮಿಸ್ ಮಾಡ್ತೀನಿ, ಎಷ್ಟು ಗೂಡುಗಳನ್ನ ನಾನು ಹಾಳು ಮಾಡಿದ್ದೀನೋ ಅದನ್ನೆಲ್ಲ ಸರಿ ಮಾಡಿ ಕೊಡ್ತೀನಿ. ಮತ್ತೆ ಯಾವುದೇ ಮರನ ಬೀಳ್ಸಲ್ಲ. ಪ್ಲೀಸ್ ನನ್ನನ್ನ ಬಿಡ್ಬಿಡು. ಹಂಗಂತ ಹೇಳ್ತಿದ್ದಂಗ್ಲೆ ರಾಮು ಆನೆ ದಡಕ್ಕೆ ಬಂದು ನಿಂತ್ಕೋತಾನೆ. ಹೋಗಿ ಟೀನುಗೆ ಒಂದು ಹೊಸ ಗುಡಿಸ್ಲು ಮಾಡಿಕೊಡು ನೀನು. ಹಾ, ಈಗ್ಲೇ ಹೋಗ್ತೀನಿ. ಹಾಗಂತೇಳಿ ಆ ರಾಮು ಆನೆ ಅಲ್ಲಿಂದ ಓಡೋಗ್ಬಿಡ್ತಾನೆ. ಟೀನು, ನನ್ನ ಕ್ಷಮಿಸ್ಬಿಡು. ನನ್ನಿಂದ ನಿನ್ನ ಗೂಡು ಹಾಳಾಗಿತ್ತು. ನಾನೇ ನಿನಗೆ ಮತ್ತೊಂದು ಗೂಡು ಮಾಡಿಕೊಡ್ತೀನಿ. ಅದನ್ ಕೇಳಿಸ್ಕೊಂಡಿದ ತಕ್ಷಣ ಟೀನು ಸಂತೋಷ ಪಡತ್ತೆ. ಮತ್ತೆ ಅವನು ಅವ್ನ ಕೆಲ್ಸ ಶುರು ಮಾಡಕ್ಕೆ ಅಲ್ಲಿಂದ ಹೋಗ್ತಾನೆ. ಅಲೆ ಮಿತ್ತು, ನೀನು ನಿಜವಾಗ್ಲೂ ಸತ್ತೋಗಿದ್ಯಾ? ಇಲ್ಲ, ನಾನು ಬದುಕೇ ಇದ್ದೀನಿ. ಹಾಗಾದ್ರೆ ನಾನು ರಾಮಣ್ಣ ಹೇಗೆ ಗಾಳಿಯಲ್ಲಿ ಹಾರಿಸ್ದೆ? ಆ ಕೆಲ್ಸ ಮಿಟ್ಟು ಅಲ್ಲ, ನಾನ್ ಮಾಡ್ದೆ. ನೀಲಿ ದೇವತೆ? ಅವನ ಗೂಡು ಹಾಳಾದ ನಂತರ ಮಿಟ್ಟು ಅಳ್ತಿದ್ದ. ಆಗ ನಾನು ಅವನ ಬಳಿ ಹೋಗಿದ್ದೆ. ಆಗ ಅವನ್ ನನಗೆ ಎಲ್ಲಾ ವಿಷಯ ಹೇಳ್ದ. ಆಗ ನಾನೊಂದು ಪ್ಲಾನ್ ಮಾಡ್ದೆ. ಅದ್ರಿಂದ ನಾವಿಬ್ರು ಸೇರಿ ಆ ರಾಮು ಆನೆಗೆ ಬುದ್ಧಿ ಕಲ್ಸಿದ್ವಿ. ನೀನು ಒಳ್ಳೆ ಕೆಲಸ ಮಾಡಿದೆ ನೀಲಿ ದೇವತೆ. ಅದನ್ ಕೇಳಿಸ್ಕೊಂಡು ನೀಲಿ ದೇವತೆ ಅಲ್ಲಿಂದ ಮಾಯ ಆಗ್ತಾಳೆ. ಆಮೇಲೆ ರಾಮು ಆನೆ ಅಲ್ಲಿಗೆ ಬರ್ತಾನೆ. ಮಿಠು, ನಾನು ಟೀನುನ ಗುಡಿಸ್ಲು ಮಾಡ್ದೆ. ಇನ್ನು ನಿನ್ನ ಗುಡಿಸ್ಲು ಮಾಡ್ತಾ ಇದ್ದೀನಿ. ಮತ್ತೆಲ್ರ ಗೂಡು ಮಾಡೋ ತನಕ ನಾನಂತೂ ಸುಮ್ನೆ ಕುತ್ಕೊಳ್ಳೋದೇ ಇಲ್ಲ. ಸರಿ, ಹಾಗಾದ್ರೆ ಬೇಗ ಹೋಗು, ಇಲ್ಲಾಂದ್ರೆ. ಇಲ್ಲ, ಹೋಗ್ತಿದ್ದೀನಪ್ಪ. ಹಂಗಂತೇಳಿ ರಾಮು ಆನೆ ಅಲ್ಲಿಂದ ಓಡಕ್ಕೆ ಶುರು ಮಾಡ್ತಾನೆ.
ಅದನ್ನ ನೋಡಿ ಅಲ್ಲೇ ನಿಂತಿದ್ದ ಎಲ್ಲ ಜಂತುಗಳು ಜೋರಾಗಿ ನಗ್ತಾರೆ. ಆಮೇಲೆ ಮಿಟ್ಟುನ ಹೊಗಳಕ್ ಶುರು ಮಾಡ್ತಾರೆ. ರಾಮು ಎಲ್ಲಾ ಪಕ್ಷಿಗಳಿಗೂ ಗೂಡನ್ನು ಕಟ್ಟಿ ಕೊಟ್ಬಿಡುತ್ತೆ. ಆದ್ರೂ ಕೊನೆಗೂ ಅವನಿಗೆ ಗೊತ್ತಾಗಿಲ್ಲ ಮಿಟ್ಟು ಸತ್ತೇ ಇಲ್ಲ ಅಂತ.